ಟ್ಯೂಷನಿಗೆ ಇಲ್ಲಿ ಬರುವಾಗಲೂ ತಾಳ್ಮೆ ಬೇಕು, ಇಲ್ಲಿಂದ ಹೋಗುವಾಗಲೂ ತಾಳ್ಮೆ ಬೇಕು, ಈ ನಡುವೆ ತಿಳಿವಿನಿಂದ ಮಾಗಬೇಕು. ನನ್ನ ಹೆಸರು ಯೋಗೇಶ್ ಅಂತ, ಸಕಲೇಶ್ಪುರ ತಾಲೂಕು. ನಾನು ಜೈಲಿಗೆ ಬಂದು 10 ವರ್ಷ ಆಯಿತು. ಈ ನಮ್ಮ ಚಿಕ್ಕಪ್ಪನ ಮಗಳು ಒಂದು ಮದುವೆಗಾಗಿ ಅವಳಿಗೆ ಮದುವೆ ಮಾಡ್ಸೋಕ್ಕೆ ಹೋದ ಕಾರಣ ನಾವಿವತ್ತು ಅಣ್ಣ ತಮ್ಮದವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಸೇರಿ 9 ಜನರ ಮೇಲೆ ಕೇಸ್ ಆಗಿತ್ತು. ಒಂದೇ ಒಂದು ಘಟನೆ ಒಬ್ಬಳ ಬಾಳು ಕೊಡ್ಸೋಕ್ಕೆ ಹೋಗಲಾಗಿ 9 ಜನರ ಭಾಳ ಹಾಳಾಯಿತು. ಇವತ್ತು ಜೈಲಲ್ಲಿರ್ತಕ್ಕಂಥ ಜನ ಎಲ್ಲರೂ ಕೂಡ ಅಪರಾಧಿಗಳಲ್ಲ, ಮೂಲತಃ ಯಾರೂ ಅಪರಾಧಿ ಅಲ್ಲ. ಹಾಗಾಗಿ ನಾನು ಕೂಡ ಅಪರಾಧನ ಹಿನ್ನೆಲೆ ಬಂದವನಲ್ಲ. ನನ್ನ ಬದುಕಲ್ಲಿ, ನನ್ನ ಜೀವನದಲ್ಲಿ ನಾನು 25 ವರ್ಷಕ್ಕೆ ಜೈಲಿಗೆ ಬಂದವನು. ನಾನು 25 ವರ್ಷದಲ್ಲಿ ಒಂದು ಅಪರಾಧ ಆಗಲಿ ಆ ಮನಸ್ಥಿತಿಯಲ್ಲಿ ನಾನು ಇರೋನಲ್ಲ. ನಾನು ಯಾಕೆಂದರೆ ನನ್ನ ಆಲೋಚನೆ ಸಾಮಾಜಿಕ ಜನರ ಮಧ್ಯೆ ಬೆಳೆದಂಥವನು. ನಾನೊಬ್ಬ ಹುಡುಗ, ಅವ್ರ ಹೆಸರು ಹೇಳೋದಿಲ್ಲ. ನಾನು ಕೊಲೆ ಮಾಡ್ತೀನಿ, ನನಗೆ ಹಣ ಬೇಕಾಗಿದೆ ಅಂತ ನನಗೆ ಬಂದು ಕೇಳ್ದ. ಆ ಹುಡುಗ ಮದುವೆ ಬೇಕಾಗಿತ್ತಂತೆ. ಯಾತಕ್ಕೆ ಅಂತ ಕೇಳಿದೆ. ನನ್ನ ಮದುವೆ ಆಗಬೇಕು, ಒಂದು ಗಾಡಿ ತೆಗೋಬೇಕು, ಚೆನ್ನಾಗಿ ತಿರುಗಾಡಬೇಕು. ನಾನು ಇಷ್ಟು ದಿವಸ ಟೌನ್ ಸುತ್ತಿದ್ದೀನಿ, ಇವತ್ತು ನಾನು ಸಾಮಾನ್ಯ ಜನರ ಥರ ತಿರುಗಾಡಿದ್ರೆ ನಂಗೆ ಅದರ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ನಾನು ಕೊಲೆ ಮಾಡ್ತಿದ್ದೀನಿ. ಯಾರನ್ನು ಕೊಲೆ ಮಾಡ್ತೀನಿ ಅಂದರೆ, ಯಾರೋ ಒಬ್ಬ ಮಾಲೀಕ, ಒಬ್ಬ ಅಂಗಡಿಯ ಮಾಲೀಕ, ಅವನ ತನ್ನ ಹೆಂಡ್ತಿನೇ ಕೊಲೆ ಮಾಡಿಸ್ತಾನೆ, 3 ಲಕ್ಷ ಕೊಡ್ತಾನೆ, 3 ಜನ ಇದ್ದೀವಿ, ಸಾಕು 1 ಲಕ್ಷ ಅಂತ ಹೇಳ್ದೆ. ಅದಕ್ಕೆ ನಾನು ಅವನು ಕರ್ಕೋಗಿ ಒಂದು ಜ್ಯೂಸ್ ಅಂಗಡಿಯಲ್ಲಿ ಕೂರಿಸಿ ಬೈಲಪ್ಪ ಅಂತ ಹೇಳಿದೆ. ಒಂದು ಜ್ಯೂಸ್ ತರಿಸಿ ಕುಡಿತಾ, ಅಲ್ಲಿ ಒಂದು ಪರ್ಕಿ ಕಡ್ಡಿತ್ತು, ಅದ್ರ ಕೊಟ್ಟಿದ್ದ ಮುರಿ ಅಂತ ಹೇಳಿದೆ. ಮುರಿದ, ಮತ್ತೆ ಹಾಗೆ ಜೋಡಿಸು ಅಂತ ಹೇಳಿದೆ. ಅವ್ನು ಮತ್ತೆ ಹಾಗೆ ಜೋಡಿಸಿದ್ದು ಮತ್ತೆ ಕೂಡೋದಿಲ್ಲ ಅಂತ ಹೇಳ್ದೆ. ಅದಕ್ಕೆ ಒಂದ್ಸರಿ ನಾವು ಮುರಿದ್ರೆ ಮತ್ತೆ ಅದು ಜೋಡಿಸೋ ಅಧಿಕಾರ ನಮಗಿಲ್ಲ. ಒಂದು ಇರುವೆ ಸಾಯಿಸಿದ್ರು ಕೂಡ ಒಂದು ಇರುವೆಗೆ ಜೀವ ಕೊಡೋ ಅಧಿಕಾರ ನಮಗಿಲ್ಲ ಅಂದಮೇಲೆ ಈ ಕೊಲೆ ಮಾಡೋ ಅಧಿಕಾರ ನಮ್ದಲ್ಲ, ಇದ್ರ ಮಾಡಬೇಡಕನಪ್ಪ ಅಂಥೇಳಿ ಹೋಗಿ ನೀವು ಇವತ್ತು ನಮ್ಮ ಹಳ್ಳಿಯಲ್ಲಿ ಭೂಮಿಲಿ ದುಡಿ, ನಿನಗೆ ಅನುಕೂಲ ಆಗುತ್ತೆ ಅಂತ 2 ಎಕರೆ ಭೂಮಿ ಅವತ್ತು ಅವನ ಮೆಣಸಿ ಗಿಡ ಮಾಡಿದ. ಅವತ್ತು ಅವನಿಗೆ ಒಳ್ಳೆ ರೇಟ್ ಸಿಕ್ಕಿತ್ತು. ಅವನು ತಿರ್ಗಿ 6 ತಿಂಗಳು ವರ್ಷದಲ್ಲಿ ಅವನೊಂದಿಷ್ಟು ಬೇರೆ ಥರ ಬದಲಾವಣೆ ಆಗಿದ್ದ. ಅದೇ ವರ್ಷಕ್ಕೆ ನಾನು ಬಳೆ ಹಾಕಿ ಕೋರ್ಟ್ ಹತ್ರ ನಿಂತಿದ್ದೆ. ಬಂದ, ಏನಪ್ಪ ವೇದಾಂತಿ ಅಂದ. ನನಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ, ತಲೆ ಹೋಗ್ಬಿಡ್ತು. ಅದು ಭಾಳ ನೋವಾಗಿದೆ ನನಗೆ. ನಾನು ಒಬ್ಬ ವ್ಯಕ್ತಿಗೆ ಬುದ್ಧನ ಆದೇಶ ಹೇಳಿದ್ದೆ, ಬಸವಣ್ಣನ ಆದೇಶ ಹೇಳಿದ್ದೆ, ದಾಸರ ಆದೇಶ ಹೇಳಿದ್ದೆ, ಶರಣರ ಆದೇಶ ಹೇಳಿದ್ದೆ, ಸಂತರ ಆದೇಶ ಹೇಳಿದ್ದೆ, ಸ್ವಾಮೀಜಿಗಳ ಸಂದೇಶ ಹೇಳಿದ್ದೆ. ಆದರೆ ಇವತ್ತು ನಾನು ಬಗ್ಸಂಥ ಪರಿಸ್ಥಿತಿ ಆಯಿತು. ಆದರೆ ನಾನು ಒಂದು 10 ನಿಮಿಷ ಆ ಸ್ಥಳಕ್ಕೆ ಹೋಗೋದ ಕಾರಣ ಇವತ್ತು ನಮ್ಮ ಮನೆಯವರೆಲ್ಲ ಜೈಲಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಆ ಘಟನೆ ತಡಿಬೋದಾಗಿತ್ತು. ನಾನು ಹೋಗೋ ಸ್ವಲ್ಪ ಲೇಟ್ ಆಯಿತು. ನನ್ನ ತಂಗಿ ನನ್ನ ತುಂಬಿದ ಗರ್ಭಿಣಿ, ನನ್ನ ತಪ್ಪು ಹಿಡಿದ್ಬಿಟ್ಟಿದ್ಲು. ನಾನೇನಾದ್ರು ಒಂದು ಫೋರ್ಸ್ ಮಾಡಿದರೆ ತಂಗಿ ಬಿದ್ದೋಗ್ತಾಳೆ, ಅವಳು ತುಂಬಿದ ಗರ್ಭಿಣಿ, ಅವಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಹೋಗೋದು ಸ್ವಲ್ಪ ತಡೆ ಮಾಡಿದೆ. ಅಷ್ಟೊತ್ತಿಗೆ ಆತನ ಹೊಡೆದಿದ್ರು. ನಾವು ತುಂಬ ದೂರ ಓಡೋದ್ವಿ. ಎಷ್ಟು ದೂರ ಓಡೋದು, ಓಡಿ ಸಾಕಾಯ್ತು. 2 ಲಾಂಗು, ಈ ಕಡೆ ಒಂದು ಕೈಲಿದೆ, ಈ ಕಡೆ ಒಂದು ಕೈಲಿದೆ. ಓಡಿಸ್ತಾನೆ ಅವ. ಎಲ್ಲಿಗೆ ಓಡೋದು? ಊರು ಬಿಟ್ಟು ಹೋಗಂಗಿಲ್ಲ. ನಾವು ಯಾಕೆ ತುಂಬ ಅಣ್ತಂದಿರೋ ಅಂತಾರು. ಹಾಗಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನ್ನ ತಮ್ಮ ಒಂದು ಬಿದ್ದಿದ್ದು ಬಡಿಗೆ ತೆಗೆದು ಅವನು ಕೈ ಹೊಡಿತಾನೆ. ಕೈ ಹೊಡಿದ ತಕ್ಷಣ ಅವನು ಇದು ಕೈಲಿದ್ದು ಮಚ್ಚು ಕೆಳಗೆ ಬೀಳ್ತದೆ. ಬಿದ್ದ ತಕ್ಷಣ ನನ್ನ ತಮ್ಮದರು ಅವನು ಮೊದಲೇ ಹಿಂದೆ ತುಂಬ ಜನರನ್ನ ಅದೇ ಜಾಗದಲ್ಲಿ ಹೊಡೆದಿದ್ದ, ದನಕರಿಗಳ ಕಡಿತಿದ್ದ. ಹಾಗಾಗಿ ಈ ಭಯದಿಂದ ಏನು ಮಾಡಿಬಿಟ್ರು ಜನ, ನನ್ನ ತಮ್ಮದರು ಅವನಿಗೆ ಹೊಡೆದ್ಬಿಟ್ರು. ಹೊಡೆದ ತಕ್ಷಣ ಅವ್ರು ಹೊಡಿಬೇಕಂತ ಹೊಡೆದಲ್ಲ, ಬೈಕ್ಗೋಸ್ಕರ ಹೊಡೆದು ಕೆಡಬಿಟ್ರು. ಆ ಸಂದರ್ಭದಲ್ಲಿ ಅವನೇನೋ ಬಿಡ್ಸಕ್ಕೆ ಬಂದ್ರೆ ಅವನ ಮಿಸ್ಸಸ್ಸಿಗೆ, ಆ ತಾಯಿಗೆ ಎಲ್ಲೋ ಒಂದು ಕಡೆ ಮಚ್ಚಿನ ಏಟು ತಾಗಿರೋದ್ರಿಂದ ಆಕೆ ಪ್ರಾಣ ಬಿಟ್ಟಿದ್ದಾಳೆ. ಆಕೆನೂ ಉಳಿಸ್ಬೋದಾಗಿತ್ತು, ಯಾರೂ ನೋಡಿಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಕೂತೀನಿ. ಬೆಳಗಾನ ಮಳೆ, ಮಲೆನಾಡು ಕಡೆ ಆ ಸಂದರ್ಭದಲ್ಲಿ ಆದ್ರಿ ಮಳೆ ಅಂತ ಮಳೆ ಬರ್ತದೆ, ಭಯಂಕರ ಮಳೆ. ಆ ಮಳೆಯಲ್ಲಿ ನೀರೆಲ್ಲ ಒಳಗಡೆ ಹೋಗಿ ಆ ಎಮ್ಮ ಮಾರನೇ ಬೆಳಿಗ್ಗೆ ಮೃತಪಟ್ಟಿದ್ವು. ಹಾಗಾಗಿ ಅವತ್ತು ಉಳಿಸ್ಬೋದಾಗಿತ್ತು. ಆದರೆ ಆವತ್ತಿನ ಭಯದ ಒಂದೇ ಕಾರಣದಿಂದ ಇವತ್ತು ಅವ್ರಿಗೆ ಒಂದೇಟು ಹೊಡಿಲಾಗಿ, ಒಂದೇಟು ನಾವು ಹೊಡೆದಿದ್ದ ಕಾರಣ ಅವಮ್ಮ ಸತ್ತೋಗಿದೆ. ನಾನು 9-10 ವರ್ಷ ಜೈಲಿಗೆ ಬಂದು ಇವತ್ತು ನಾನು ಅದರ ಬಗ್ಗೆ ಯಾವ ಥರದ ಒಂದಿಷ್ಟು ನಾನು ಮನೆಯವರಿಗೆ ಏನು ತಾಳ್ಮೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇವತ್ತು ನಮ್ಮ ತಂಗಿ ತೀರೋದು, ನಮ್ಮ ಅಜ್ಜಿ ತೀರೋದ್ರು,
ಮನೇಲಿ ಇವತ್ತು ತುಂಬ ಎಲ್ಲ ಕಷ್ಟದಲ್ಲಿದ್ದಾರೆ. ಈತನ ಕುಟುಂಬ ಅದ್ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿತ್ತೋ ಗೊತ್ತಿಲ್ಲ. ಸಾವು ಕೂಡ ಈ ಕುಟುಂಬವನ್ನು ಅಲುಗಾಡಿಸಿಬಿಟ್ಟಿತ್ತು. ಸೋದರ ಸೋದರಿಯರು ಸೇರಿ ಒಟ್ಟು 8 ಜನರಿರುವ ಈ ಕುಟುಂಬ ಯೋಗೀಶ್ನ ತಮ್ಮ ಪ್ರಶಾಂತನನ್ನೇ ನಂಬಿಕೊಳ್ಳುತ್ತಿದೆ. ನಮ್ಮ ಅಣ್ಣ ಇಲ್ದಲೆ ನಮಗೆ ತುಂಬ ಬೇಸರ ಆಗ್ಬಿಟ್ಟಿದೆ. ನಮಗೆ ಹಿಂದೆ ಮುಂದೆ ಏನೇ ಆದರೂ ಕೂಡ ತಂದೆ ಇದ್ದಾರೆ, ಅಣ್ಣ ಇದ್ದಾರೆ ಅನ್ಕೊಂತಿದ್ವಿ. ನಮ್ಮ ತಂದೆನಿಗೆ ಏಜ್ ಆಗಿರೋದ್ರಿಂದ ಕೂಡ ಈಗ ನಮ್ಮ ತಂದೆಗೆ ಏಜ್ ಆಗಿರೋದ್ರಿಂದ ನಮ್ಮ ತಂದೆ ಕೆಲ ನಾವೇನು ಬೇಡಿಕೆ ಇಟ್ಕೊಳ್ಳೋಕ್ಕಾಯ್ತಿಲ್ಲ. ನಮ್ಮ ಅಣ್ಣನ ಕೆಲ ನಾವು ಬೇಡಿಕೆ ಇಟ್ಕೋಬೇಕಾಗಿದೆ. ಹಾಗೆ ಮನೆಯವರು ಕೂಡ ನಮ್ಮ ತಾಯಿ ಕೂಡ ತುಂಬ ಕಾಯಿಲೆ ಆಗಿದೆ. ಅವರು ಕೂಡ ಈ ನನ್ನ ಮಗನ ನೋಡ್ಬೇಕು ಅಂತ ತುಂಬ ಇದು ಮಾಡ್ತಾಯಿದ್ದಾರೆ. ಆದರೂ ಕೂಡ ನೀನು ಅಣ್ಣ ನೀನು ಎಷ್ಟು ಬೇಗ ಬರ್ತೀಯ ಅಂತ ಮನೆಯವರೆಲ್ಲ ಕಾಯ್ತಾಯಿದ್ವಿ. ತುಂಬ ಬೇಸರ ಆಗಿದೆ. ನೀನು ನೋಡ್ಬೇಕು, ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಊಟ ಮಾಡಬೇಕು, ಜೊತೆ ಇರಬೇಕು ಅಂಥೇಳಿ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿದೆ. ಇವತ್ತು ಒಂದೇ ಒಂದು ತಪ್ಪಿಂದ ನಾನು ಇವತ್ತು ಅನೇಕ ವರ್ಷಗಳ ಕಾಲ ಇವತ್ತು ನನ್ನ ಕುಟುಂಬ ಸಮಾಜದ ಮುಖ್ಯವಾಹಿನಿಂದ ನಾನು ಇವತ್ತು ದೂರ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಾಗಿ ನನಗಲ್ಲ, ಯಾರಿಗೂ ಹಿಂಗೆ ಆಗಬಾರ್ದು. ಚಿಕ್ಕ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಮನೆಯಲ್ಲಿ. ಎಲ್ಲಾದರೂ ಒಂದು ಕಾರ್ಯಕ್ರಮ ಮನೆಯಲ್ಲಿ ಇಟ್ಕೊಂಡ್ರೆ ಮತ್ತು ಮದುವೆಗೆ ಯಾವುದೇ ಒಂದು ಕಾರ್ಯಕ್ಕೆ ಹೋದರೂ ತುಂಬ ಖುಷಿಯಿಂದ ಆಟ ಆಡ್ತಾಯಿದ್ವಿ. ಹೊಡೆಯೋದು ಮತ್ತು ಏನಾದರೂ ಒಂದು ಏನಾದರೂ ಒಂದು ಚಿಕ್ಕ ಪುಟ್ಟ ಮಾಡೋದು, ನೆಗೆ ಹನಿ ಅದೆಲ್ಲ ಮಾಡ್ಕೊಂಡು ತುಂಬ ಖುಷಿಯಾಗಿ ಚೆನ್ನಾಗಿರ್ತಾಯಿದ್ವಿ. ಅವ್ರು ಬಂದಾಗ ತುಂಬ ಖುಷಿಯಾಗುತ್ತೆ, ಹೋಗ ತುಂಬ ದುಃಖ ಆಗುತ್ತೆ. ಅವರು ಬೇಗ ಮನೆಗೆ ಬರಬೇಕಂತ ತಪ್ಪು ಮಾಡಿಲ್ಲ, ಯಾರೋ ಮಾಡಿ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಇಲ್ಲ ಅಂದಾಗ ನಮಗೆ ಭಾರಿ ಬೇಜಾರಾಗ್ತಾಯಿದೆ. 10 ವರ್ಷ ಆಯಿತು. ಅವ್ರು ನಾವು ಇವತ್ತರೆಗೂ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಯಾರು ಕೂಡ ನೋಡೋಕ್ಕಾಗಿಲ್ಲ. ಮನೆ ಕಡೆ ಒಂದು ಕಾಯಿಲೆ ಆದರೂ ಕೂಡ ಬಂದು ನೋಡೋಕ್ಕಾಗಲ್ಲ. ಯಾರೇ ತೀರೋದ್ರೂ ಕೂಡ ಆ ಟೈಮಿಗೆ ಕಳಿಸಲ್ಲ. ನಮ್ಮ ತಂಗಿ ಒಬ್ಬಳು ಕಳಿಸರಿ ಇದೇ ಟೈಮಲ್ಲಿ ಕೆರೆ ಬಿದ್ದು ಅನಾಹುತ ಆಯಿತು. ಅನಾಹುತ ಆದಾಗ ಕೂಡ ನಮ್ಮ ಅಣ್ಣರ ಸಾವಿಗೆ ಕೂಡ ಬರೋಕ್ಕಾಗಲಿಲ್ಲ. ಅದೇ ರೀತಿ ನಮ್ಮ ಅಜ್ಜಿ ಕೂಡ ತುಂಬ ಕಷ್ಟದಲ್ಲಿದ್ದರು. ನನ್ನ ಮೊಮ್ಮಗ ನೋಡ್ಬೇಕಂತ ತುಂಬ ಕಷ್ಟದಲ್ಲಿದ್ದರು. ಆಗಲೂ ಕೂಡ ಏನೋ ಕಳಿಸಿ ಅಂತ ಹೇಳಿದ್ರೆ ಆಗಲೂ ಕೂಡ ಬರೋಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದ್ರು ಆಗಲೂ ಕೂಡ ಬರೋಕ್ಕಾಗಲಿಲ್ಲ. ಇದು ಯೋಗೀಶ್ನ ಕಥೆಯಾದರೆ ಆತನ ತಮ್ಮ ಡೀಲಕ್ಸ್ನದು ಇನ್ನೊಂದು ಕತೆ. ಕಾಲು ಮುರಿದ ಮಗನನ್ನು ಹೊತ್ತು ತಿರುಗುತ್ತಿರುವ ಆಕೆಯ ಪತ್ನಿಯ ಕಣ್ಣೀರ ಕತೆ ಮುಂದೆ ಹೇಳ್ತೀವಿ.